ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಬರಂಗಿಲ್ಲ ನಾನು. ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ. ನ್ಯಾಯದ ಕಟ್ಟೆ. ಈ ಕಟ್ಟೆಗೆ ಈ ಮನೆಗೆ ಈ ಕಟ್ಟೆಗೆ ಒಂದು ಇತಿಹಾಸ ಅದ. ಹೇಳ್ರಿ. ಹಳೆ ಮನೆ ಅದರಿ ಇದು. ಯಾರು ಇರ್ತಿದ್ರಿ ಇಲ್ಲಿ? ಇಲ್ಲಿ ನಾಯಕರ ವಂಶಸ್ಥರು ಇರೋರು. ನಾಯಕರ ವಂಶಸ್ಥರು ಇರ್ತಾರ. ಈಗಾದ್ರೂ 6 ಮನೆಗಳಾಗಿ ಒಂದೇ ಬಾಗಿಲಿಗೆ ಅಡ್ಡಾಡ್ತಾರೆ. ಇಲ್ಲಿ ತೀರ್ಥ ಬಾವಿ, ಅದೇನ ನಾವು ಹನುಮಪ್ಪ ನಾಯ್ಕನ ಬಾವಿ ಅಂತೀವಲ್ಲ ಸರ್, ಅಲ್ಲಿ ಇರುವಂತ ಕಟ್ಟಡದ ಕಲ್ಲುಗಳೇ ಈ ಮನಿ ಒಳಗ್ ಕಾಣಿಸ್ತಾವ್ರಿ. ಇದು ಹೌದನ್ರಿ, ಹಳೆ ಕಾಲದ್ದು. ಮತ್ತೆ ಇದೇ ಶಾಸನ ಅದರಿ. ಇದು ಶಾಸನ ಈಗಾಗಲೇ ಅದು ತ್ರುಟಿತ ಆಗಿ ಹೋಗ್ಯದರಿ. ಅದು ಇದು ಶಾಸನ ಇದ್ದಿದ್ದೆಲ್ಲ ಪ್ಲೇನ್ ಆಗಿಬಿಟ್ಟ. ಅಂದ್ರೆ ಇದು ತಳಗಿತ್ರಿ, ಇದು ಕಟ್ಟಿಗೆ ಹಚ್ಚಿ ಶಿವಲಿಂಗ ಅಷ್ಟೇ ಕಾಣುತ್ತಾರೆ. ಮೇಲಿಂದ ತೆಳಗಿನ ಶಾಸನಗಳು ತಳಗಿತ್ರಿ. ಇದು ಈ ಕಟ್ಟಿಗೆ ಅನಿಶೆ ಇತ್ತು. ಎಷ್ಟೋ ಮಕ್ಕಳ ಆಡಾಕ್ ಜಾರ್ಗುಂಡಿ ಆಗಿ ಇದ್ರ ಮೇಲೆ ಮಾಡಿ ಮಾಡಿ ಅದು ಸೌದ್ ಹೋಗ್ಯದ್ರಿ. ಕೆಲವೊಂದು ಇದು ಬರ್ತಾವ್ರಿ. ಇದು ಒಂದು ದಾನ ಕೊಟ್ಟಿದ್ದಂತ ಒಂದು ಏನೋ ಶಾಸನ ಬರ್ತದ, ಕಲ್ ಬರ್ತದ ಸರ್. ಯಾರು ದಾನ ಕೊಟ್ಟಿದ್ರಿ? ಇದು ಯಾವ್ದಂತ ಏನು ಇತಿಹಾಸ ಇಲ್ಲ, ಅವ್ರು ದಾನ ಕೊಟ್ಟಿದ್ದಂತ ಅದು ತೋರಿಸ್ತದ್ರಿ. ಅದ ಸರ್, ಇದು ಇನ್ನೊಂದು, ಈ ಯಾವ ನಾಯಕರು ಇನ್ನೊಮ್ಮೆ ಹೆಸರು ಹೇಳ್ರಿ ಸರ್ ಇಲ್ಲಿ ಆಳದವರು? ಹನುಮಪ್ಪ ನಾಯಕರಿ. ಹಂಡೆ ಹನುಮಪ್ಪ ನಾಯಕ ಅಂತ ಹೇಳಿ ಆಳದವ್ರು ಇಲ್ಲಿ. ಅವರು ಕುಂತು ನ್ಯಾಯ ಮಾಡು ಕಟ್ಟೆ ಇದು. ಇದು ನ್ಯಾಯದ ಕಟ್ಟೆ. ಮತ್ತು ಇದಕ್ಕೆ ಒಂದು ರೀತಿ ಚರಿತ್ರೆ ಅದ ಸರ್. ಇಲ್ಲಿ ನಮ್ಮಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಹಿಂದದ್ರಿ. ಇವನ ಮನೆಯ ವಂಶಸ್ತ್ರ ರಾಚೋಟಿ ವೀರಭದ್ರೇಶ್ವರ. ಯಾರು? ಹಂಡೆ ಹನುಮಪ್ಪ ನಾಯಕ ಈ ಮನೆತನದ್ದು. ಈ ಮನೆ ರಾಚೋಟಿ ವೀರಭದ್ರೇಶ್ವರ ಸಿದ್ದರಾಮೇಶ್ವರ. ಈಗ ಆದ್ರೂ ಏನದ ಅಂತಂದ್ರೆ ಈ ಮನೆಗೆ ಒಂದು ಇತಿಹಾಸ ಅದರಿ. ಹೆಂಗದಂತಂದ್ರ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಹಂಡೆ ಹನುಮಪ್ಪನವ್ರು ಇದ್ದಿದ್ದು 15ನೇ ಶತಮಾನದೊಳಗೆ, 14ರಿಂದ 15ನೇ ಶತಮಾನ ಇದ್ದರು. ಬಿಜ್ಜಳದ ಆಸ್ಥಾನದಾಗ ಏನಿದ್ರಿ ಅಂದ್ರಲ್ಲ? ಬಿಜ್ಜಳಕಾಯಿ ಸಂಬಂಧ ಇಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಅವ್ರ ವಂಶಸ್ಥರು ಈ ಊರೊಳಗೆ ಇದ್ದರಿ. ಅವರೇ ಹಂಡೆ ಹನುಮಪ್ಪ ನಾಯಕ. ಮುಂದ ಅವ್ರ ಏನ್ ಮಾಡಿದ್ರು, ಬದಾಮಿ ಚಾಲುಕ್ಯರ ಮುಖಾಂತರ ಅವರ ವಂಶಸ್ಥರೇ ಇವರು ಇಲ್ಲಿ ಬಂದು ಪೂರ್ವಿ. ಆ ನಂತರ ಈ ಬಿಜಾಪುರ ಸುಲ್ತಾನರ ನಂತರ ಇವ ಆಡಳಿತ ಮಾಡಿದಾಕ್ಷಣ ನಿಮಗೆ ಏನಾಗಿತ್ತಂದ್ರೆ ಕೆಲವೊಂದು ವಿರುದ್ಧಗಳನ್ನು ಕೊಟ್ಟು ಬಳ್ಳಾರಿ ಕೋಟೆ, ಅನಂತಪುರ, ಈಗ ಹಂಡೆ ಅನಂತಪುರ ನಂತರ ಆಂಧ್ರದೊಳಗೆ ಅಲ್ಲಿ ಅರಮನೆ ಅದರಿ. ಬುಕ್ಕರಾಯ ಸಮುದ್ರ, ಅಲ್ಲಿ ಅನೇಕ ದೇವಸ್ಥಾನಗಳನ್ನ ಕಟ್ಟಿಸ್ತನ್ರಿ ಅವ ಹನುಮಪ್ಪ ನಾಯಕರೇ. ಅಲ್ಲಿ ಈಗಾಗಲೇ ದೊಡ್ಡ ದೊಡ್ಡ ಒಂದು ಇವರಿಗೆ 3 ಜಗದ್ಗುರುಗಳ್ರಿ. ಕೊಟ್ಟೂರು ಜಗದ್ಗುರುಗಳು ಮತ್ತು ನಿಡುಮಾವಿಡಿ ಪೀಠದ ಜಗದ್ಗುರುಗಳು, ತೋಟದಾರ ಜಗದ್ಗುರುಗಳು ಅವನ ವಂಶಸ್ಥಕ್ಕೆ ಸಂಬಂಧಪಡ್ತದೆ. ಇಲ್ಲಿ ಕುಂತು ನ್ಯಾಯಗಳನ್ನು ಮಾಡ್ತಿದ್ರು ಹನುಮಂತ ನಾಯಕ ಅವರು. ಇನ್ನೊಂದು ಇತಿಹಾಸ ಅದ ಸರ್. ಈಗ ನಾವು ಗೌರಿ ಗುಡಿಗೆ ಹೋಗಿ ಬಂದೇವಿ. ಈಗ ಆ ದೇವಸ್ಥಾನದ ಏನೇ ಕಾರ್ಯಗಳ ನಡಿಬೇಕಂದ್ರ ಇವ್ರ ವಂಶಸ್ಥರೇ ಅಲ್ಲಿ ಹೋಗಿ ಭಾಗವಹಿಸ್ತಾರೆ. ಏನ್ ಮಾಡ್ತಾರ ಅಂತಂದ್ರ, ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಏನದಲ್ಲ, ಇಲ್ಲಿ ಪಾಲಿಕೆ ಮುಂದಿನ ಕೊಪ್ಪ ಇವ್ರು ಬಂದು ಈ ಮನೆಗೆ ಎಣ್ಣೆ ಬೀರ್ ಹೋಗ್ತಾರ, ಆ ಕಾರ್ಯದಲ್ಲಿ ಭಾಗವಹಿಸ್ತಾರ. ಆ ನಂತರ ಅಲ್ಲಿ ಗೌರಿ ಗುಡಿ ಒಳಗೆ ಹೋದ್ರ ಬಸವಣ್ಣನ ಗಂಗೆ ಗೌರಿ ಶಿವನ ಮೂರ್ತಿ ಮಾಡ್ತಾರ್ರಿ. ಮೂರ್ತಿ ಮಾಡೋದ್ರೊಳಗ ಬಸವಣ್ಣನ ಕೊಪ್ಪ ಈ ನಾಯಕರ ವಂಶಸ್ಥರಿಗೆ ಅದರಿ. ಅದು ರೈಟ್. ಈಗ ಹಂಡೆ ಹನುಮಂತ ನಾಯಕರದ ಫೋಟೋ ಗೀಟೋ ಸಿಗಲ್ಲನ್ರಿ? ಅದಾವಲ್ರಿ ಸರ್. ಯಾರು ಅದರಿ ಇಲ್ಲಿ 2 ಮತ್ತು ಅವ್ರ ಸಿದ್ದರಾಮೇಶ್ವರ ದೇವಸ್ಥಾನ 2 ಅದಾವ ಸರ್. ಇಲ್ಲಿ ಆದ್ರೂ ಅವು ಶಾಸನಗಳದಾವ. ಓಕೆ ಅದಂತದ್ದು ಅವು 1100 ಮೇಲೆ ಅದಾವ. ರೈಟ್ ಸರ್.
ನಮಸ್ಕಾರ ವೀಕ್ಷಕರೇ, ನಾವೀಗ ಮುತ್ತಿಗೆ ಗ್ರಾಮದಿಂದ ನಾವು ಎಲ್ಲಿಗೆ ಬಂದೇವಪ್ಪ ಅಂದ್ರೆ ಹೆಬ್ಬಾಳ ಗ್ರಾಮಕ್ಕೆ ಬಂದೆವು. ಹೆಬ್ಬಾಳ ಗ್ರಾಮ ಅಂದ್ರೆ ಮುತ್ತಿಗೆಯಿಂದ ಒಂದು 15 ಕಿಲೋಮೀಟರ್ ಬಾಗೇವಾಡಿ ಆಗುತ್ತೆ. ಅಲ್ಲಿಂದ ಒಂದು 8-10 ಕಿಲೋಮೀಟರ್ ಹೆಬ್ಬಾಳ ಆಗುತ್ತೆ. ಇಲ್ಲಿ ಅದೇ ಕಾಲದ್ದು 1000 ವರ್ಷಗಳ ಹಿಂದಿಂದು ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಒಳ್ಳೆಯದಂತ ಹೇಳಿದ್ರು. ನಮಗೆ ಇದು ಇಂಟ್ರೊಡ್ಯೂಸ್ ಮಾಡಿದವರಪ್ಪ ಅಂದ್ರೆ ಪುರಾಣಿಕ್ ಇವರು ಸರು ಶ್ರೀರಂಗ ಪುರಾಣಿಕ್ ಅಂತ ಇವ್ರದ್ದು ಯೂಟ್ಯೂಬ್ ಇದೆ, ಪುರಾಣಿಕ್ ವ್ಲಾಗ್ ಅಂತಿದೆ. ಅದಕ್ಕೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ನಮಗೂ ಹೆಲ್ಪ್ ಮಾಡ್ತಾರೆ ಭಾಳ ಇವರು ಅಲ್ಲೆಲ್ಲಿ ಪುರಾತನ ದೇವಾಲಯಗಳ ಬಗ್ಗೆ. ಅದಕ್ಕೆ ಇವ್ರದ್ದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಇಲ್ಲಿ ಬಂದಿದ್ದೇವೆ ನಾವು ಮಲ್ಲಿಕಾರ್ಜುನ ದೇವಾಲಯಕ್ಕೆ. ನಿಮ್ಗೆ ಏನೇನದು ಇಲ್ಲಿ ಅಂದ್ರೆ 1000 ವರ್ಷಗಳ ಹಿಂದೆ ಇಲ್ಲಿ ಯಾರೂ ಇಲ್ಲ, ಎಲ್ಲ ಲಾಕ್ ಮಾಡಿದ್ದಾರೆ. ಯಾಕಂದರೆ ಈಗ ಹಳೆಯ ಗುಡಿ ಗುಂಡಾರುಗಳು ಏನದ ಆಗಿನ ಕಾಲದಾಗ ಇಷ್ಟು ಭವ್ಯವಾಗಿ ಮೆರೆದು ಹೋದವರು ಇವತ್ತು ಇಲ್ಲಿ ಯಾರೂ ಭಕ್ತರು ಇಲ್ಲ, ಇವತ್ತು ಯಾರೂ ಇಲ್ಲ. ನಮ್ಮಂಥವ್ರಿಗೆ ಬರೋರು ಶೂಟ್ ಮಾಡ್ಲಿಕ್ಕೆ 1000 ವರ್ಷಗಳ ಗುಡಿ ತೋರಿಸ್ಲಿಕ್ಕೆ. ಇಂಥ ಸ್ಮಾರಕಗಳನ್ನು ಅಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ನಮ್ಮ ಸರ್ಕಾರಗಳು. ಅವರು ವಿಚಾರ ಮಾಡಬೇಕಾಗಿತ್ತು. ಈಗ ನಿಮಗೆ ಇಲ್ಲಿ ಏನು ತೋರಿಸ್ತೇವೆ ನಿಮಗೆಲ್ಲ ನಮ್ಮ ಶ್ರೀರಂಗ ಪುರಾಣಿಕರು ಎಲ್ಲ ನಮ್ಗೆ ಪರಿಚಯ ಮಾಡಿಕೊಡ್ತಾರೆ. ಬನ್ನಿ ಹೋಗೋಣ ಒಳಗಡೆ. ನಮಸ್ಕಾರ ಸರ್. ಇದು ಹೆಬ್ಬಾಳ ಗ್ರಾಮ. ಹೆಬ್ಬಾಳ ಅಂದರೆ ಮೊದಲಿಗೆ ಒಂದು ಪೂರ್ವದಲ್ಲಿ ಒಂದು ಅಗ್ರಹಾರ ಇತ್ತು. 12 ಹಳ್ಳಿಗಳ ಕೇಂದ್ರ ಸ್ಥಾನ ಅಂತ ಕರೀತಾರೆ. ಹೀಗಾಗಿ ಹೆಬ್ಬಾಳ 12 ಅಂಥೇಳಿ ಇದು ತರ್ದವಾಡಿ ನಾಡಿನ ಬಾಗೇವಾಡಿ ಒಂದು 50 ಹಳ್ಳಿಗಳ ಬರ್ತಲ್ರಿ. ಹಾಗಿದು ಒಂದು 12 ಹಳ್ಳಿಗಳ ಒಂದು ಕೇಂದ್ರ ಸ್ಥಾನ. ಅಂದರೆ ತರ್ದವಾಡಿ 1000 ಹಳ್ಳಿಗಳಲ್ಲಿ ಈ ಥರದ ಒಂದು ಹೆಬ್ಬಾಳ 12 ಹಳ್ಳಿಗಳ ಕೇಂದ್ರ ಸ್ಥಾನ ಆಗಿತ್ತು. ಇದು ದೇವಸ್ಥಾನ ಸಂಕೀರ್ಣ ಅಂದರೆ ದೇವಾಲಯ, ಅನೇಕ ದೇವಾಲಯ ಪರಿವಾರ ದೇವತೆಗಳನ್ನು ನಾವು ಕಾಣಬಹುದು, ಗುಂಪು. ಹಿಂಗಾಗಿ ಇದು ದೇವಸ್ಥಾನ ಸಂಕೀರ್ಣ. ಮಲ್ಲಿಕಾರ್ಜುನ ದೇವಸ್ಥಾನ ಇದು. ನಾವು ಕೂತಿರುವಂಥದ್ದು ಕಟಾಂಜನ, ಇದಕ್ಕೆ ಮುಖಮಂಟಪ ಅಂತ ಕರೀತಾರೆ. ಇದು ಮಹಾಮಂಟಪ. ಇದು ಮಹಾಮಂಟಪ, ನಡುವಿನ ಮಹಾಮಂಟಪ. ನಡುವಿನ ಮಹಾಮಂಟಪ ವಿನೂತ ಅಂತ ಏನೋ ಕರಿತಾ ಇರ್ಬೇಕ್ರಿ. ಇದು ರಂಗದ ಮಂಟಪ ಅಲ್ರಿ, ಇದು ರಂಗ ವೇದಿಕೆ ಅಂತ ವಿನೂತ ಅಂತ ಕರಿತಾರೆ. ಮುಂದೆ ಹೋದ್ಮೇಲೆ ಅಲ್ಲಿ ನಮಗೆ ಇದು ಸಿಗ್ತದೆ, ಏನು ನವರಂಗ ಸಿಗ್ತದೆ. ಮಹಾಮಂಟಪ. ಈ ಮಹಾಮಂಟಪಕ್ಕೆ 3 ಪ್ರವೇಶದಾರ ಇಲ್ಲಿ. ನಮ್ಮ 3 ಕಡೆ ಪ್ರವೇಶದಾರವರಿ. ಮಂಟಪದ ಸುತ್ತಲೂ ನಮಗೆ ಕಕ್ಷಾಸನ ಸಿಗ್ತದೆ. ಕಕ್ಷಾಸನ ಅಂದ್ರೆ ನಾವು ಕಟಾಂಜನ ಜಗತಿ ಅಂತ ಕರಿತೇವೆ. ಕೂತ್ಕೊಳ್ಳೋದಲ್ಲ ಕಕ್ಷಾಸನ. ಇಲ್ಲಿ ಇಲ್ಲಿ ಮಂಟಪದ ಮಧ್ಯಭಾಗದಲ್ಲಿ ಭುವನೇಶ್ವರಲ್ಲಿ ಪದ್ಮ ಅದ. ಪದ್ಮ ಇದು ನವರಂಗ ಪ್ರವೇಶ ಮಾಡ್ತೀವಿ. ಈಗ ನವರಂಗ ಒಳಗೆ ಹೋಗ್ಬೇಕು. ಇದು ಬಾಗಿಲವಾಡು. ಇಲ್ಲಿ ಶಾಖೆಗಳನ್ನ ನೋಡ್ತೀವಿ. ಒಂದು ಶಾಖೆ ಇಲ್ಲಿ ಕಾಣ್ತೀವಿ. ಜೊತೆಗೆ ನಾಗರಶಿಲ್ಪ ಅದ. ಎರಡಕ್ಕೂ ಈ ನವರಂಗ ಪ್ರವೇಶ ಎರಡು ಬಾದಿಯಲ್ಲಿ ನಾವು ಮಾನ್ ನೋಡ್ತೇವೆ. ಮಾನ್ ಅಂದ್ರೆ ಇದಕ್ಕೆ ಕೋಷ್ಟಕ ಅಂತ ಕರೀತಾರೆ ನಮ್ಮ ಕಡೆ. ಈ ಕೋಷ್ಟಕದಲ್ಲಿ ಇತ್ತೀಚೆಗೆ ಮಾಡಿದಂತ ಇಲ್ಲಿ ದೇವಿ ಮೂರ್ತಿ ಇದೆ. ಇಲ್ಲಿ ನೋಡ್ತೀವಿ ಹಳ್ಳಿ ಕಾಲದ್ದು. ಇದು ಗಣಪತಿ. ಇದೊಂದು ಅರ್ಧಗಮ ನೋಡ್ತೇವೆ. ಇಲ್ಲಿ ಮೇಲ್ಗಡೆ ಶಿಖರ ಪಟ್ಟಿಗೆ ನಾವು ದೇವಸ್ಥಾನ ನೋಡ್ತೀವಲ್ಲಿ ಅದೇ ರೀತಿ ಒಂದು ಹೊರಗಿನ ವಿನ್ಯಾಸ ಇರ್ತದೆ. ಅದೇ ರೀತಿ ಕೋಷ್ಟಕದಲ್ಲೂ ಈ ರೀತಿ ವಿನ್ಯಾಸ ಇರ್ತದೆ. ಅದೇ ರೀತಿ ಇಲ್ಲಿ ವಜ್ರಪಟ್ಟಿಗೆಗಳನ್ನು ಕರಿತಿರ್ತೇವೆ. ಇವು ವಜ್ರಪಟ್ಟಿಗೆಗಳು ದೇವಸ್ಥಾನ ಕಕ್ಷಾಸನ ಕೆಳಗಡೆ ವಜ್ರಪಟ್ಟಿಗೆ. ಇದಕ್ಕೆ 4 ಮುಖದ ಕಂಬಗಳು ಅಂದ್ರೆ ಚತುಶ್ವತ ಅಂತ ಕರೀತಾರೆ. ಅಂದ್ರೆ 4 ಕಡೆ ಇರುವಂತ ಚತುಶ್ವತ. ಮೇಲಿಂದ ಬೋಧಿಗೆ, ಈ ಕೆಳಗಡೆ ಪಾದ. ಇದೊಂದು ವಿಶಿಷ್ಟ ಶೈಲಿಯ ಒಂದು ಬೃಹತ್ತಾದ ಕಂಬಗಳು. ಅಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಏನ್ ಮಾಡ್ತೇವೆ ಆ ರೀತಿ ಕಂಬಗಳು ಇಲ್ಲಿ ನಾವು ಕಾಣ್ತೀವಿ. ಬರೀ ನವರಂಗಕ್ಕೂ ಇದು ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ನವರಂಗದ ಭಾಗ. ಈ ನವರಂಗದ ಪ್ರವೇಶದ್ವಾರದಲ್ಲಿ ನೋಡ್ರಿ ಒಳಗ ಅಂತರಾಳ ಪ್ರವೇಶದ್ವಾರದಲ್ಲಿ ಗಣಪತಿ ನೋಡ್ತೀರಿ ಲಲಾಟದಲ್ಲಿ. ಜಾಲಂಧ್ರ ನೋಡ್ತೀರಿ, ವಜ್ರಪಟ್ಟಿಗೆ ಜಾಲಂಧ್ರ. ಇದು ಇಲ್ಲೂ ಕೂಡ ಶಾಖೆ ನೋಡ್ತೀರಿ. ಇವೆಲ್ಲ ಪದ್ಮ. ಇದು ಪದ್ಮ ಅಥವಾ ವಜ್ರಪಟ್ಟಿಗೆ. ಇದು ಪದ್ಮ ಅಂತ ಕರೀತಾರೆ. ಇಲ್ಲಿ ಶೈವ ದ್ವಾರಪಾಲಕರು ಬೇಸಣಿಕೆ ಚಾಮರ ಇಟ್ಟುಕೊಂಡು
ಇಲ್ಲಿ ತಗೊಂಡ್ರೆ ಎರಡು ಬದಿಯಲ್ಲಿ ಚಾಮಧಾರೆ ಅಂತ ಒಂದು ಶಿಲ್ಪಗಳು. ಇದು ಒಳಗಿನ ಭಾಗಕ್ಕೆ ಅಂತರಾಳ ಅಂತ ಕರಿತೀವಿ. ಈ ಅಂತರಾಳ ಆದ್ಮೇಲೆ ಗರ್ಭಗೃಹ ಸ್ಟಾರ್ಟ್ ಆಗ್ತದೆ. ದೇವಸ್ಥಾನದಲ್ಲಿ ಒಂದು ವಾಸ್ತುಶಿಲ್ಪ ಶೈಲಿಯಲ್ಲಿ ಅಂತರಾಳ ಆದ್ಮೇಲೆ ಗರ್ಭಗೃಹ ನಾವು ನೋಡ್ತೀವಿ. ಅದೇ ಪ್ರಕಾರ ಇಲ್ಲಿಯೂ ಕೂಡ ನಾವು ನೋಡ್ತೀವಿ. ಇದು ಒಂದು ನವರಂಗದ ಭಾಗ. ನವರಂಗದ ಒಂದು ಭುವನೇಶ್ವರಲ್ಲಿ ಕೂಡ ನಾವು ಪದ್ಮವನ್ನು ಕಾಣ್ತೀವಿ. ನವರಂಗದ ಎದುರು ಬದಿಯಲ್ಲಿ ಒಂದು ನಂದಿ ಶಿಲ್ಪ ಇದೆ. ನವರಂಗದ ಭುವನೇಶ್ವರಿಯಲ್ಲಿ ಒಂದು ಪದ್ಮವನ್ನು ಕಾಣ್ತೀವಿ ನಾವು. ಇದು ನೋಡ್ತೀವಿ, ದೊಡ್ಡ ನವರಂಗದ ಕಂಬ ಕೂಡ ದೊಡ್ಡದಾದಂತಹ ಒಂದು ಕಂಬಗಳನ್ನು ನೋಡ್ತೀವಿ. ಇದು ಚತುಶ್ರುತ ಅಂದ್ರೆ 4 ಮುಖಗಳ ಒಂದು ಕಂಬ. ಇದು ಬೋಧಿಗೆ ಅತ್ಯಂತ ಬಲಿಷ್ಠವಾದಂತಹ ಕಂಬ. ಇದು ಮ್ಯಾಗಿನ ಬೋಧಿಗೆ. ಈ ಬೋಧಿಗೆ ಅಂದ್ರೆ ಬಾರ ಹಿಡಿಯುವಂತ ಒಂದು ಇದು ಇರ್ತಲ್ರಿ. ಕೆಳಗಿಂದು ಪಾದ. ಇದು ಇದು ಶಾಸನೋಕ್ತವಾಗಿ ನೋಡೋದಾದ್ರೆ ಇದು 11ನೇ ಶತಮಾನದ ಕಾಲದಂತಹ ದೇವಸ್ಥಾನ. ಇದು ಇಲ್ಲಿ ಒಂದು ಅಗ್ರಹಾರ ಇರೋದ್ರಿಂದ ಇಲ್ಲಿ ಒಂದು ದೇವಸ್ಥಾನ ನಿರ್ಮಿಸಿದ್ರು. ಆ ಕಾಲದಲ್ಲಿ ನಿರ್ಮಾಣ ದೇವಸ್ಥಾನ. ಆ ಕಾಲದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಜೊತೆಗೆ ರಾಮಲಿಂಗ ದೇವಸ್ಥಾನ, ಸಂಗಮೇಶ್ವರ ದೇವಸ್ಥಾನ ಹಾಗೂ ಸರಸ್ವತಿ ಮಂದಿರ ಅಂತೇಳಿ ಒಂದು 3-4 ದೇವಸ್ಥಾನ ನಿರ್ಮಾಣ ಆದವು. ಅದನ್ನು ನೋಡ್ಕೊಂಡು ಬರ್ರಿ. ಚಲೋ ಬಂತು. ಮಲ್ಲಿಕಾರ್ಜುನ ದೇವಸ್ಥಾನದ ಎಂಟ್ರೆನ್ಸ್ ಅದು. ಇದಕ್ಕೆ ಸೋಪಾನ ಅಂತ ಕರಿತೀವಿ. ಸೋಪಾನ ಮೆಟ್ಟುವಂತ ಒಂದು ಹತ್ತುವಂತಕ್ಕೆ ನಾವು ಸೋಪಾನ ಅಂತ ಕರಿತೀವಿ. ಇದು ಅಧಿಷ್ಠಾನ ಭಾಗ. ಇದು ಆಕ್ಚುಲಿ ಕಟಾಂಜನ ಕಡೆ ಬಾಜುಕದ ಮುಖಮಂಟಪದ ಕಟಾಂಜನ. ಇದು ನೋಡ್ತಾ ಇದ್ರಿ, ಇದು ಅಧಿಷ್ಠಾನ. ಇದು ಹೊರಬಿತ್ತಿ. ಹೊರಬಿತ್ತಿ ಈ ತರ ಮಾಡ್ತಿರಲ್ರಿ. ಕಲ್ಲುಗಳು ಅಂದ್ರೆ ಮಳೆ ನೀರ್ರಿ, ಅದ್ರ ನಿಂದ್ರಲಾರಂಗ ಕೆಳಗ್ ಮಾಡ್ತಿದ್ರು. ಇದು ಮುಖಮಂಟಪ ಸರ್. 3 ಮುಖಮಂಟಪ ಅದಕ್ಕೆ. ಒಂದು ಮಹಾಮಂಟಪ, ಅದು ಒಳಗ ಒಂದು ನವರಂಗ ಅದ್ರಿ. ಆಮೇಲೆ ಅಂತರಾಳ, ಗರ್ಭಗೃಹ. ಈ ಅಷ್ಟು ಹೊಳಿ ಬಿತ್ತಿ ಏನ್ ಮಾಡ್ರಿ, ಹೊರಗಿನ ಭಾಗ ಬಿತ್ತಿ ಅಂತ ಕರಿತೀವಿ. ಒಟ್ಟು ಎಲ್ಲ ರಿನೋವೇಷನ್ ಮಾಡಿದ್ದಾರೆ. ಹೊಸದು ಕಟ್ಟಡ ಜೀರ್ಣೋದ್ಧಾರ ಮಾಡಿ ಆ ಹಳೆ ಒಂದು ಕಡಿಮೆ ಆಗಿದೆ. ಬಟ್ ಅದೇ ರೀತಿ ಶೈಲಿಯಲ್ಲಿ ಆ ಹಳೆದಕ್ಕೆ ಧಕ್ಕೆ ಬರಲಾರಂಗ ಒಂದು ಅದು ಮಂದಿರ ಪೂರ ಅದು ಮೂಲತಃ ಅದಕ್ಕೆ ಶಾಸನದಾಗ ಸರಸ್ವತಿ ಮಂದಿರ ಅಂತ ಕರಿತಿದ್ರಿ. ಅದನ್ನ ಈಗದು ಬಾಳ ಬಿದ್ದದ. ಎಲ್ಲ ಬಾಳ ಬಿದ್ದದ್ರಿ ಎಲ್ಲ. ಓಕೆ, ಇಲ್ಲಿ ಇದ್ಯಾವ್ದ್ರಿ ಇದು? ಇದು ಸಂಗಮೇಶ್ವರ ದೇವಸ್ಥಾನ. ಸಂಗಮೇಶ್ವರ ದೇವಸ್ಥಾನ ಮಾಡ್ಕೊಂಡ್ ಬಸ್ ಮಾಡೋಣ. ಇದು ಮಲ್ಲಿಕಾರ್ಜುನ ದೇವಸ್ಥಾನದ ಬಲಭಾಗ ಇರುವಂತ ಒಂದು ಸಂಗಮೇಶ್ವರ ದೇವಸ್ಥಾನ. ದೇವಸ್ಥಾನ ಸಂಕೀರ್ಣ ಅಂತ ಹೇಳಿದ್ದಾಗಲೇ, ಹೀಗಾಗಿ ಇದು ಬಹಳ ಚಿಕ್ಕದಾಗಿದೆ. ಮಲ್ಲಿಕಾರ್ಜುನ ದೇವಸ್ಥಾನದ ಬೃಹದಾಕಾರದ ದೇವಸ್ಥಾನ ಅಲ್ಲ, ಒಂದು ಸಣ್ಣದಾಗಿದೆ. ಇದು ನಾವು ನಿಂತಿರುವಂಥದ್ದು ಮುಖಮಂಟಪ. ಒಳಗಡೆ ಅಂತರಾಳ ಮತ್ತು ಗರ್ಭಗೃಹ. ನಾವಿಲ್ಲಿ ನೋಡ್ಬೋದು, ಮುಖಮಂಟಪದ ಅಂತರಾಳ ಪ್ರವೇಶದಲ್ಲಿ ಗಣೇಶನ ವಿಗ್ರಹ ಕಾಣ್ತೀವಿ. ಜೊತೆಗೆ ಪದ್ಮಗಳು, ಬಾಗಿಲುಗಳಲ್ಲಿ ಪದ್ಮಗಳು ಕಾಣ್ತೀವಿ. ಇಲ್ಲಿ ಕುಂಭ ನೋಡ್ಬೋದು. ಈ ಪ್ರವೇಶ ಶಿಲ್ಪ ನೋಡ್ತೀವಲ್ಲ, ಆ ರೀತಿ ಇಲ್ಲಿ ಕುಂಭ ನೋಡ್ತೀವಿ. ಹೊರಗಡೆ ಪುರಾತನ ಶಿವಲಿಂಗ ಇದೆ. ಮತ್ತು ಅಂತರಾಳದಲ್ಲಿ ಒಂದು ನಂದಿ ಇಟ್ಟಿದ್ದಾರೆ.
ಇದು ಮಲ್ಲಿಕಾರ್ಜುನ ದೇವಸ್ಥಾನ ಬಲಭಾಗದಲ್ಲಿ ಈ ಸಂಗಮೇಶ್ವರ ದೇವಸ್ಥಾನ ಪಕ್ಕದಲ್ಲಿರುವಂತಹ ಮತ್ತೊಂದು ದೇವಸ್ಥಾನ. ಪೂರ್ವಿಯಾಗಿ ಈ ದೇವಸ್ಥಾನವನ್ನ ಒಂದು ಇತಿಹಾಸಕಾರ ಗುರುತಿಸಿದ್ದು ಸರಸ್ವತಿ ಮಂದಿರ ಅಂತ ಹೇಳಿ. ಈಗ ಇದು ಪಾಳಬಿದ್ದದ ಮಂದಿರ, ಇದು ಅಧಿಷ್ಠಾನ ಭಾಗ ನೋಡ್ತೀರಿ. ಇದು ಅಧಿಷ್ಠಾನ ಭಾಗ, 2 ಕಂಬಗಳು ನೋಡ್ತೀರಿ. ಬಹುಶಃ ನವರಂಗದ ಕಂಬಗಳಾಗಿರ್ಬೇಕಂತ ಅಂದಾಜು, ಬಹುಶಃ ಮುಖಮಂಟಪದ ಕಂಬಗಳಾಗಿರ್ಬೇಕಂತ ಅಂದಾಜು. ಒಳಗಡೆ ನವರಂಗಿದೆ, ಇದು ಪಾಳು ಬಿದ್ದಿದೆ. ಬಹುಶಃ ಒಳಗಡೆ ಹೋಗಿ ನೋಡ್ಬೇಕು. ಇದು ನೋಡ್ಲಿಕ್ಕೆ ಎಲ್ಲ ಅದೆಲ್ಲ ಒಂದು ನಮ್ಮ ಐಹೊಳೆ ಪಟ್ಟಕಲ್ಲು ಅನ್ನು ನೆನಪಿಸುವಂತ ಕಲ್ಲುಗಳಲ್ಲಿ ನೋಡಿದ್ರೆ ಎಲ್ಲ ಹೊಸದಾಗಿ ಜೀರ್ಣೋದ್ಧಾರ ಮಾಡಿದಂತ ಒಂದು ಒಂದು ಮಾಡಿದ್ದೇನೆ ನಾವು ಕಾಣ್ತೀವಿ. ಬಹಳ ಅಚ್ಚುಕಟ್ಟಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಒಂದು ಹಳೇ ಒಂದು ದೇವಸ್ಥಾನ ಹೇಗಿತ್ತು ಹಾಗೆ ರಿನೋವೇಟ್ ಮಾಡಿದ್ದಾರೆ. ಅದು ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ರಿನೋವೇಟ್ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆಯದಾಗಿ, ಅಂದ್ರೆ ಹಳೇದ ಪರಂಪರೆ ಹೇಗಿರ್ಬೇಕು ಒಂದು ದೇವಸ್ಥಾನ ಅನ್ಕೊಂಡಿವಿ ಆ ರೀತಿ ಜೀರ್ಣೋದ್ಧಾರ ಮಾಡಿದ್ದಾರೆ. ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ, ಇದು ಕೂಡ ಒಂದು ಅಂತರಾಳ ಮತ್ತು ಗರ್ಭಗೃಹ ಕಾಣಬಹುದು. ಒಳಗೆ ಏನ್ ಮೂರ್ತಿ ಅದ? ಬಹಳ ಶಿವಲಿಂಗ ಅದ. ಇದು ರಾಮಲಿಂಗೇಶ್ವರ ದೇವಸ್ಥಾನ. ಗರ್ಭಗೃಹ ಬಾಗಿಲವಾಡದಲ್ಲಿ ಕುಂಭ ಕಾಣಬಹುದು. ದ್ವಾರಪಾಲಕರ ಬರಲಿ ಅಲ್ಲಿ ಕುಂಭ ಇದೆ ಕಾಣಬಹುದು. ನೋಡ್ತಿರಲ್ಲ, ಇದು ಬೆಳಗಾವಿಯ ಒಂದು ಕಮಲ್ ಬಸದಿ ನಮ್ಗೆ ಗೊತ್ತಿರ್ಬೋದು. ಆ ರೀತಿ ಇಳಿಜಾರದಂತ ಛತ್ತನ್ನು ನೋಡ್ತೇವೆ. ಅದೇ ರೀತಿಯಾದಂತ ಸುತ್ತಲೂ ಇಳಿಜಾರದ ಒಂದು ಛತ್ತನ್ನು ಕಾಣ್ತೀವಿ. ಅದರ ಮೇಲ್ಭಾಗದಲ್ಲಿ ನಮ್ಗೆ ಗಣೇಶ, ಮಂಗ ಹಾಗೂ ಯಾಳಿ ಶಿಲ್ಪಗಳು ಕಾಣಿಸ್ತವೆ. ಮೇಲೆ ನೃತ್ಯ ಮಾಡುವ ಒಂದು ಶಿಲ್ಪಗಳು ಕಾಣ್ತೀವಿ. ಎಲ್ಲ ಹಳೆಯ ದೇವಸ್ಥಾನದ ಒಂದು ಕುರುಹುಗಳು. ಹೆಚ್ಚಾಗಿ ಈ ದೇವಸ್ಥಾನ ರಿನೋವೇಟ್ ಮಾಡಿದ್ದಾರೆ. ಜೀರ್ಣೋದ್ಧಾರ ಆಗಿದ್ದರಿಂದ ಬಹುತೇಕ ಹಳೆ ಒಂದು ದೇವಸ್ಥಾನ ಧಕ್ಕಿ ಬರದಂತೆ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇದೇನು ನೋಡ್ಲಿಕ್ಕಿರಲ್ಲ, ಅದು ಶಾಸನ ಕಲ್ಲು. ಇದೊಂದು ಅಕ್ಷರಗಳು ಬಹಳ ತುಟಿತ ಆಗಿವೆ. ಅಂತ ತುಟಿತ ಅಂದ್ರೆ ಅಳಕ್ಕೆ ಹೋಗಿರುತ್ತೆ ಅಕ್ಷರಗಳು. ಈಚೆ ಕಡೆ ಭಾಗದಲ್ಲಿ ಅಕ್ಷರ ಅವಂತ ಗೊತ್ತಾಗ್ತದೆ, ಬಟ್ ಏನ್ ಬರಲ್ಲ ಅಂತ ಗೊತ್ತಾಗಲ್ಲ, ಅಷ್ಟು ತುಟಿತ ಆಗ್ಯಾವ. ಬಹುಶಃ ಅದನ್ನ ಹಚ್ಚಿ ಗೊತ್ತಾಗ್ಬೋದೇನೋ. ಈಚೆ ಕಡೆ ಭಾಗದಲ್ಲಿ ಒಂದು ವೀರಗಲ್ಲಿನ ವೀರಗಲ್ಲಿನ ಒಂದು ಮೇಲ್ಭಾಗದ ಒಂದು ಇದು ರೀ. ಹಗ್ಗ ಅರ್ಧ ಭಿನ್ನ ಆಗಿದೆ, ಅರ್ಧ ಅದ ರೀ. ಇಲ್ಲಿ ವೀರನೊಬ್ಬ ಸ್ವರ್ಗ ಸೇರೋದು, ಶಿವನ ಬಳಿ ಸ್ವರ್ಗ ಸೇರೋದು ಅಂತ ಚಿಹ್ನೆಯಾಗಿ ಪ್ರತೀಕವಾಗಿ ತೋರಿಸಿದ್ದಾರೆ. ವೀಕ್ಷಕರೇ, ಈಗ ನಾವು ಮಲ್ಲಿಕಾರ್ಜುನ ದೇವಾಲಯ ಎಲ್ಲ ಪರಿಚಯ ತೋರಿಸ್ಕೊಟ್ರು ನಮ್ಮ ಶ್ರೀರಂಗ ಪುರಾಣಿಕವರು. ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಅವರೇ ನನಗೆ ಕರ್ಕೊಂಡು ಬಂದು ತೋರಿಸಿದ್ದು. ಬಹಳ ದೂರ ಇದೆ, ಹೆಬ್ಬಾಳದಿಂದ ಒಂದು 2-3 ಕಿಲೋಮೀಟ್ರ್ ಒಳಗಡೆ ಇದೆ ತೋಟನಲ್ಲಿ. ಭಾಳ ಇಲ್ಲಿ ಯಾರೂ ಇಲ್ಲ, ನಿರ್ಜನ ಪ್ರದೇಶ. ಇಲ್ಲಿ ಯಾರೂ ಒಬ್ಬರೂ ಇಲ್ಲ. ಇಲ್ಲಿ ನಾವೇ ಇಲ್ಲಿ ಇಂಥ ದೊಡ್ಡ ದೇವಾಲಯಗಳೇ ಕಟ್ಸಿ ಹೋಗ್ಯಾರವ್ರು ನಮ್ಮ ಹಿರಿಯರು. ಬಟ್ ಇವತ್ತು ಯಾರೂ ಇದು ನೋಡೋರಿಲ್ಲ. ಇಂಥವು ಎಷ್ಟು ದೇವಾಲಯಗಳೇ ಬಿದ್ದೀವೋ, ಎಷ್ಟು ಹಾಳಾಗಿವೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇದನ್ನು ಸರ್ಕಾರದವರು ಹೆಚ್ಚು ಗಮನ ಕೊಟ್ಟಿದ್ದಕ್ಕೆ ಏನಾದರೂ ಒಂದು ಇಲ್ಲಿ ಫಂಕ್ಷನ್ ನಡೆಯುವಂಗೆ, ಇದು ಮಾಡುವಂಗೆ ಒಂದು ಪ್ರತಿ ಮಾಡಿಕೊಟ್ರಿ ಅಂದ್ರೆ ಇಲ್ಲಿ ಏನಾದರೂ ಜೀರ್ಣೋದ್ಧಾರ ಆಗ್ಬೋದು ಅಂತ ನನ್ನ ವಿಚಾರ. ನೋಡಿರಿ ಎಂಥ ಭವ್ಯವಾದ ಇದು 1200 ವರ್ಷಗಳಿಂದ ನಿಂತ ಮಂದಿರ. ಇನ್ನೂ ಎಲ್ಲಿ ಒಂದು ಇದು ಆಗಿಲ್ಲ, ಒಂದು ಕಂಬ ಸರಿದಿಲ್ಲ, ಏನಿಲ್ಲ. ಮೇಲೆ ನಾವು ಏನಂತಾರೆ ಸರ್, ಮೇಲೆ ನಾವು ಕಮಲ, ಕಮಲ ಮೇಲಿನ ನೀರು ಇಳಿಜಾರ ಕಮಲ ಅಂತಾರೆ ಅದಕ್ಕೆ, ಕಮಲಪಟ್ಟಿ. ಇವೆಲ್ಲ ಇನ್ನೂ ನೋಡ್ಲಿಕ್ಕೆ ನಮ್ಗೆ ಸಿಗ್ತವೆ. ಇದು ಸರ್ಕಾರದವರು ಸ್ವಲ್ಪ ಇದನ್ನು ಮಾಡಿದ್ರೆ ಭಾಳ ಉತ್ತಮ ಆಗುತ್ತೆ ಇದು ಸ್ಥಳ ಅಂತ ತಿಳ್ಕೊಂಡು ನನಗನ್ನಿಸ್ತದೆ. ಇದನ್ನು ಈಗೇನು ನಾವು ಮುತ್ತಿಗೆ ಮತ್ತು ಅಲ್ಲಿಂದ ಬಂದು ಇಲ್ಲಿ ಬಂದೆವು. ಇಲ್ಲಿ ಬಂದು ನಾವು ಇದನ್ನು ನಿಮಗೆ ತೋರಿಸಿದೆವು. ಹಳೆಯದು ಬರೀ ಇಲ್ಲಿ ಹೆಬ್ಬಾಳ ಅಂತಿದೆ. ಬಾಗೇವಾಡಿಯಿಂದ ನಿಡಗುಂದಿಗೆ ಹೋಗಿ ರೋಡ್ ಮೇಲೆ ಇದೆ ಇದು. ಬನ್ನಿ, ಇಲ್ಲಿ ಬಂದು ನೀವು ಇದನ್ನು ನೋಡ್ರಿ.
ಈ ಹಳೆಯ ಕಾಲದ ಯಾಕಂದರೆ 1200 ವರ್ಷ ಅಂದ್ರೆ ನಮ್ಮ ತಲೆಮಾರಿ ನಮ್ಮ ಪೂರ್ವಜರು ಒಂದು 15-20 ತಲೆ ಹಿಂದಿನ ಇವು ಗುಡಿಗಳಿವು. ನಾವು ನೋಡ್ತೀವಿ ಅಂದ್ರೆ ಪುಣ್ಯವಂತರು ಅದನ್ನು ಈಗ, ಬಟ್ ಸುಸ್ಥಿತಿಯಲ್ಲಿ ಇಲ್ಲ. ಯಾವೇ ಇಂಥವು ಗುಡಿಗಳು ಈಗ ನಾವು ಇದಕ್ಕೆ ಹೋಗಿ ಬಂದೆವು, ಅಲ್ಲಿ ಮುತ್ತಿಗೆಗೆ ಹೋಗಿ ಬಂದೆವು, ಅಲ್ಲಿ ಸುಸ್ಥಿತಿಯಲ್ಲಿಲ್ಲ. ಒಂಥರ ಹೊಲಸಿಟ್ಟುಬಿಟ್ರೆ, ಗಲೀಜಿಟ್ಬಿಟ್ರೆ ಗುಡಿಗಳನ್ನು. ಅದು ಸಾರ್ವಜನಿಕರ ಅದರ ಬಗ್ಗೆ ಆ ಊರೂರು ಜನರು ಇದು ತಗೋಬೇಕು ಅದನ್ನು. ಈ ಊರು ಜನರು ಇದನ್ನು ತಗೊಂಡು ಸ್ವಲ್ಪ ಇದು ಮಾಡಿರಿ ಅಂತ ತಿಳ್ಕೊಂಡು ಕರ್ನಾಟಕದ ಜನತೆಗೆ ದಯಮಾಡಿ ಇದನ್ನು ತಮಗೆ ಲೈಕ್ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ಮಾಡಿ ಇದನ್ನು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುತ್ತಿಗೆ ಮತ್ತು ಹೆಬ್ಬಾಳದ್ದು ಮತ್ತು ಮುಂದಿನ ಎಪಿಸೋಡ್ ತಮ್ಮ ಭೇಟಿಯಾಗೋನು. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.